ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವಾಗ ಟೈಮ್ 3 o'clock ಮಧ್ಯರಾತ್ರಿ ಆಗೈತಿ. ಏನು ಇವಳು ಟೈಮ್ ತೋರಿಸಿದಾಳೆ ಅಂತಿದ್ದೀರಾ? ಹಳದಿ ಶಾಸ್ತ್ರದ ವ್ಲಾಗಲ್ಲಿ ಬ್ರೈಡ್ ಟು ಬಿ ಕೇಕ್ ಕಟ್ ಮಾಡುವಾಗ ನಾನು ಹೇಳಿದ್ದೆ 2 ಗಂಟೆ ಇಲ್ಲ 3 ಗಂಟೆಗೆ ಬಸ್ ಇರುತ್ತೆ, ಸೊ ಹಾಸನಿಗೆ ಹೋಗಬೇಕಾಗತ್ತೆ ಅಂದ. ಸೊ ಇವಾಗ ಅದೇ ರೆಡಿ ಆಗಿರ್ತೀವಿ. 3 ಗಂಟೆ ಆಗಿತ್ತು. ಅಲ್ಲಿ ನಮ್ಮ ಅಕ್ಕ ಇದನ್ನು ಹೊಚ್ಚಲ ಪೂಜೆ ಮಾಡ್ತಿದ್ದಾಳೆ. ಆಮೇಲೆ ಏನೇನೋ ಅವ್ರ ಪೂಜೆ ಅದು ಇರುತ್ತೆ, ಅದನ್ನು ಮಾಡಬೇಕಾಗತ್ತೆ. ಬಸ್ ಬಂದು ನಿಂತೈತಿ. ಸೊ ಅದು ತುಂಬ ದೊಡ್ಡದು ಬಸ್ಸು. ನಮ್ಮ ಮನೆ ಮುಂದಿನ ರೋಡು ಚಿಕ್ಕದಿತ್ತು. ಸೊ ಅದಕ್ಕೆ ಹಿಂದ್ಗಡೆದು ರೋಡ್ ಇರುತ್ತಲ್ಲ, ಅಲ್ಲಿ ಕರೆಸಿದ್ವಿ. ಟರ್ನ್ ಅದು ಮಾಡೋಕ್ಕೆ ಬರುತ್ತೆ, ದೊಡ್ಡದೈತಿ ರೋಡು ಅಂತ. ಸೊ ಇವಾಗ ಬಂದು ನಿಂತೈತಿ. ಗ್ರೀನ್ ಕಲರ್ ಬಸ್ಸು, ಪ್ರೈವೇಟ್ ಬಸ್ ಮಾಡಿದ್ವಿ. ಬಸ್ ಬಿಟ್ಟಿತ್ತು, ಇವಾಗ ಹೋಗ್ತಿರೋದು. ಅದು ಯಾವಾಗ ಹಾಸನಿಗೆ ರೀಚ್ ಆಗ್ತೀವಿ ಅಂತಿದ್ವಿ, ಯಾಕಂದರೆ 9 hours ಜರ್ನಿ. ಸೊ ಇವಾಗ ನೈಟ್ ಮಧ್ಯರಾತ್ರಿ ಹೊಂಟೇವಿ. ಜಲ್ದಿ ಇವತ್ತು ಸಂಜೆಗೆ ಅಂದ್ರೆ ಮುಟ್ತೇವಿ ಅಂತ. ಸೊ ಎಲ್ಲ ಫ್ಯಾಮ್ಲಿನೂ 2 days ಸ್ಟೇ ಮಾಡಿದ್ರು. ಮಸ್ತ್ ಮಜಾ ಮಾಡ್ಕೊತು, ಊಟ ಮಾಡ್ಕೊತು, ಹಳದಿ ಶಾಸ್ತ್ರ, ಮೆಹಂದಿ ಶಾಸ್ತ್ರ ಎಲ್ಲನೂ ಎಷ್ಟು ಮಜವಾಗಿತ್ತು ಡೇಸ್ ಎಲ್ಲ. ಸೊ ಇವಾಗ ಲಾಸ್ಟ್ ಮದ್ವೆ ಡೇ ಬಂದೈತಿ. ಸೊ ಲೆಟ್ಸ್ ಗೋ. ಹಂಗೆ ಮಲ್ಕೊಂಡು ಬಿಟ್ಟಿದ್ದೆ, ನಿದ್ದೆ ಹತ್ಬಿಟ್ಟಿತ್ತು. ಇವಾಗ ಮಾರ್ನಿಂಗ್ ಆಗೈತಿ. ಇನ್ನೂ ನಿದ್ದೆಗಣ್ಣಲ್ಲಿದ್ದೀನಿ ನಾನು, ಯಾಕಂದರೆ 12 ಗಂಟೆ ಆಗಿತ್ತು ಮಲ್ಕೊಳ್ಳೋಕ್ಕೆ. ಇನ್ನು 3 ಗಂಟೆಗಂದ್ರೆ ಸ್ನಾನ ಮಾಡಿ ಎಳಬೇಕಿತ್ತು. ಸೊ ಮಲ್ಕೊಂಡಂತೂ ನನಗೆ ಎಬ್ಸಾಕಂತೂ ಬಂದರೆ ಸಿಟ್ಟು ಬರುತ್ತೆ ಫುಲ್ಲು. ಸೊ ಅದಕ್ಕೆ ಮಲ್ಕೊಳ್ಳೋದು ಬೇಡ, ಅವ್ರ ಜೊತೆ ರೇಗಾಡೋದು ಬೇಡ ಮಾರ್ನಿಂಗ್ ಅಂತ ಹಾಗೆ ಸೀರಿಯಲ್ಲು ಹಾಗೆ ಫೋನ್ ನೋಡ್ಕೊಂಡು ಕೂತ್ಬಿಟ್ಟಿದ್ದೆ. ಇವಾಗ ಹುಬ್ಬಳ್ಳಿ ಸಿದ್ಧಾರೂಢ ಮಠಕ್ಕೆ ಬಂದಿದ್ವಿ. ಸೊ ಹಂಗೆ ಸ್ವಲ್ಪ ರೆಸ್ಟ್ ಮಾಡಲಿ, ಕೂತು ಸುಸ್ತಾಗಿರುತ್ತೆ ಅಂತ ಸ್ವಲ್ಪ ರೆಸ್ಟ್ ಮಾಡಲಿ ಅಂತ ನಿಲ್ಲಿಸಿದ್ವಿ ಗಾಡಿನ. ಎಲ್ಲ ಕಡೆನೂ ಎಷ್ಟು ಚಂದ ಪೇಂಟ್ ಮಾಡ್ಯಾರ ಅಂದ್ರೆ ನೀಟಾಗಿ ಕಾಣ್ಸಕತ್ತೈತಿ. ಇದು ಚಕ್ರ ಐತಿ, ಅದ್ರೊಳಗೆ ಅದ್ರ ನೇಮ್ಸ್ ಅಕ್ಷರ ಹೆಂಗೆ ದುಂಡಾಗಿ ಬರ್ದಾರಂದ್ರೆ ಅದು ಉಲ್ಟಾ ಕೂತದು ಹೆಂಗೆ ಬರ್ದಾರೋ ನಂಗೆ ಲಿಟ್ರಲಿ ಗೊತ್ತಿಲ್ಲ. ಬಟ್ ನಿಜ ನೋಡಕ್ಕೆ ಮಾತ್ರ ಸಖತ್ತಾಗಿ ಕಾಣ್ಸಕತ್ತೈತಿ. ನೆಕ್ಸ್ಟ್ ಸ್ಟಾಪಿಗೆ ಬಂದ್ವಿ. ಅಲ್ಲಿ ನಾಷ್ಟಾಗೆ ತರಿಸಿದ್ರು. ಸೊ ನೋಡ್ರಿ, ಇಷ್ಟು ಜನ ನಮ್ಮ ಫ್ಯಾಮ್ಲಿ. ಅದು ಹೆಂಗೆ ಸಿಕ್ಕೈತೋ ಹೋಟೆಲ್ದಾಗ ಜಾಗ ಗೊತ್ತಿಲ್ಲ. ಇದು ಪ್ಲೇಸ್ ಪೂರ ನಮ್ಮ ಫ್ಯಾಮ್ಲಿನ ಐತಿ. ಅಲ್ಲಿ ಹೋಟೆಲಲ್ಲಿ ಫ್ಯಾಮಿಲಿನ ನೋಡಿದ್ರಿ, ಇವಾಗ ಬಸ್ಸಲ್ಲಿ ನೋಡ್ಕೊಂಡು ಬನ್ನಿ. ಫೈನಲಿ ರೀಚ್ ಆದ್ವಿ. ಸೊ ಅವ್ರ ಫ್ಯಾಮ್ಲಿ ವೆಲ್ಕಮ್ ಮಾಡ್ತಿದೆ ನಮ್ಮ ಫ್ಯಾಮ್ಲಿನ. ನಮ್ಮ ಫ್ಯಾಮ್ಲಿಗೆ ಅದು ಅಲ್ಲೊಳಗೆ ಬುಕ್ಕಿಂಗ್ ಮಾಡಿದ್ರು ರೂಮ್ಸ್ನ. ಸೊ ಅಲ್ಲಿ ಫ್ರೆಶ್ ಅಪ್ ಆಗಿ ರೆಡಿ ಆಗೋಕ್ಕಂತ ಹೋಗ್ತಿರೋದು. ಮತ್ತು ನಾನು ಅಕ್ಕ ಅಲ್ಲಿ ಹೊರಗಡೆ ಪಾರ್ಲರ್ ಐತಿ. ಸೊ ಅಲ್ಲೆಲ್ಲ ಫ್ರೆಶ್ ಅಪ್ ಆಗಿ ರೆಡಿ ಆಗಿಬಿಟ್ಟು ಬರೋದು ಪ್ಲ್ಯಾನ್ ಐತಿ. ಸೊ ವೆಲ್ಕಮ್ ಮಾಡ್ತಿದ್ದಾರೆ ಬುಕ್ಕೆ ಅದು ತೊಗೊಂಡು. ಇನ್ನೂ ಹೊರಗಡೆ ಪೋಸ್ಟರ್ ಕುಣಿಸಿರಲಿಲ್ಲ. ಸೊ ಇವಾಗ ಕುಣಿಸ್ತಿದ್ದಾರೆ. ಅಲ್ಲೇ ನಮಗೊಂದು ರೂಮ್ ಮಾಡ್ಕೊಂಡು ರೆಡಿ ಆಗ್ಬೋದಿತ್ತು, ಬಟ್ ಇವಳನ್ನ ವೆಲ್ಕಮ್ ಮಾಡ್ಕೋತಾರಂತೆ. ಸೊ ಅದಕ್ಕೆ ರೆಡಿ ಆಗಬೇಕಂತ ಬಂದಿದ್ದೀವಿ. ಇವಳ ಜೊತೆಗೆ ಇನ್ನೊಬ್ಬರು ಬೇಕಂತ ನಾನು ಬಂದಿದ್ದೀನಿ. ಈ ಕಾರಲ್ಲಿ ವೆಲ್ಕಮ್ ಮಾಡ್ಕೊಳ್ತಿದ್ದಾರೆ ಅವಳನ್ನ.
ಇವಾಗ ಎಳೆ ಶಾಸ್ತ್ರ ಐತಿ. ಸೊ ಸ್ವಾಮಿಗಳೆಲ್ಲ ಬಂದಿದ್ರು, ಅವ್ರಿಗೆ ಏನೇನು ಸಾಮಾನು ಬೇಕಲ್ಲ ಅದನ್ನೆಲ್ಲ ರೆಡಿ ಮಾಡ್ಕೊಳ್ತಿದ್ದಾರೆ. ಸೊ ಹಿಂಗೆಲ್ಲ ಡೆಕೋರೇಷನ್ ಮಾಡಿದ್ದಾರೆ ಬ್ಯಾಕ್ಗ್ರೌಂಡು. ಇವಾಗ ರಿಸೆಪ್ಷನ್ ಐತಿ. ಲಾಂಗ್ ಡ್ರೆಸ್ ಹಾಕೊಂಡಿದ್ದಾಳೆ. ಸೊ ಮೇಕಪ್ ಮಾಡ್ತಿದ್ದಾರೆ. ಹುಡುಗನ ಕಡೆದವ್ರದ್ದು ಒಬ್ಬರು ಬರ್ತ್ಡೇ ಇತ್ತು. ಸೊ ಸೆಲೆಬ್ರೇಟ್ ಮಾಡ್ತಿದ್ದಾರೆ. ಎಂಗೇಜ್ಮೆಂಟಲ್ಲಿನೂ ಸೇಮ್ ಆಗಿತ್ತು. ಅಲ್ಲಿ ಅವ್ರ ಕಡೆ ಒಬ್ರದ್ದು ಬರ್ತ್ಡೇ ಇತ್ತು. ಸೊ ಅಲ್ಲಿ ಸೆಲೆಬ್ರೇಟ್ ಮಾಡಿದ್ವಿ. ಬಳೆ ಶಾಸ್ತ್ರ ಇತ್ತು ಅವ್ರ ಕಡೆ. ನಮ್ಮ ಕಡೆ ಆಲ್ರೆಡಿ ನಾವು ಮನೇಲಿ ಮುಗಿಸ್ಕೊಂಡು ಬಂದಿದ್ವಿ. ಸೊ ಅಲ್ಲಿ ಹುಡುಗನ ಕಡೆಯಿಂದ ಒಂದು ಕರಿ ಬಳೆ ಹಾಕೋಬೇಕಂತೆ. ಸೊ ಅವಳಿಗೆ ಹಾಕ್ತಿದ್ದಾರೆ. ಇವಾಗ ಅರಿಶಿನ ಶಾಸ್ತ್ರ. ಅವ್ರ ಮನೆ ಪದ್ಧತಿ ಹೆಂಗಂದರೆ ಹುಡುಗಂದೆಲ್ಲ ಅವ್ರು ಮುಗಿಸ್ಕೊಂಡಿರ್ತಾರೆ. ಅರಿಶಿನ ಎಲ್ಲ ಹಾಕಿ ಹುಡುಗಿನ ಕಡೆದವ್ರದ್ದು ಎಲ್ಲ ನಾವು ಮುಗಿಸ್ಕೊಂಡಿದ್ದೀವಿ. ಇವಾಗ ಜಸ್ಟ್ ಫೋಟೋಶೂಟಿಗೆ ಅಷ್ಟೇ ಅದು ಡೆಕೋರೇಷನ್ ಮಾಡಿದ್ದು. ಮಾರನೇ ದಿನ ಆಗೈತಿ, ಮೇ 18. ಸೊ ಮಾರ್ನಿಂಗ್ ಅಕ್ಕಿ ಕಾಳಗೋಸ್ಕರ ರೆಡಿ ಆಗ್ತಿದ್ದಾರೆ ಇಬ್ಬರೂ.
ಇವಾಗ ನೋಡೋದು ನಾಳೆ ಶಾಸ್ತ್ರ. ಬಿಟ್ಟು ಕ್ಲೀನಿಂಗ್ ಶೂಟ್ನ ಸ್ಕ್ರೀನಲ್ಲಿ ನೋಡ್ಕೊಂಡು ಎಂಜಾಯ್ ಮಾಡ್ತಿದ್ದಾರೆ. ಈ ಮದುವೆ ಬ್ಲಾಗಲ್ಲಿ ನಮ್ಮ ಅಷ್ಟೊಂದು ಏನು ಪಿಕ್ಚರ್ ಮಾಡೋಕ್ಕಾಗಲಿಲ್ಲ. ಎಲ್ಲ ಶಾಸ್ತ್ರನೂ ನನಗೆ ಕೆಲಸ ಆಗಲಿದೆ ಅಂತ ನಾನು ಹೇಳ್ತಿದ್ದೆ. ಮತ್ತು ಎಷ್ಟು ನನಗೆ ಅನ್ಕೊಳ್ತಿತ್ತು ಅಷ್ಟು ವಿಡಿಯೋನು ಮಾಡಿದ್ದೀನಿ. ಹುಡುಗನ ಮನೆ ಕಡೆ ಹೊಂದಿದ್ವಿ. ಮತ್ತು ಅವ್ರ ಮನೆಯನ್ನೇ ಮಾಡ್ಕೊಂಡು ಕರ್ಕೊಂಡು ಹೋಗ್ತಾರೆ. ಮನೇಲಿ ಸ್ವಲ್ಪ ಹೊತ್ತಿಗೆ ಇಟ್ಕೊಂಡು ಶಾಸ್ತ್ರ ಬಿಟ್ಟು ಮುಗಿಸ್ಕೊಂಡು ಮುಗಿಸ್ಕೊಂಡು ಬಸ್ ಹತ್ತಿ ಹೊರಡ್ತಿದ್ದೀವಿ. ಮದುವೆ ಶಾಸ್ತ್ರ ಬ್ಲಾಗಲ್ಲಿ ಹೇಳಿದ್ದೆ ಫಸ್ಟಿಗೆ. ಅದು ನಮ್ಮ ಮನೆಗೆ ಬಂಧುಗಳು ಬಂದವರಿಗೆಲ್ಲ ಲಾಸ್ಟ್ ಮದುವೆ ಮುಗಿಸ್ಕೊಂಡು ಹೋಗ್ಬೇಕಾದ್ರೆ ಅದನ್ನು ಕಲಾರ್ ಕೊಡ್ತಾರೆ ಅಂತ ಅದನ್ನು ಕೊಡ್ತಾ ಇದ್ದಾರೆ. ಮಹಾರಾಷ್ಟ್ರ ಮಂದಿ ಮತ್ತು ನಮ್ಮ ಪಪ್ಪ ಮಮ್ಮಿಂದ ಊರಿನವ್ರ ಮಂದಿ ಎಲ್ಲರೂ ಬಂದಿದ್ರು. ಅವ್ರು ಹೇಳ್ತಿದ್ದಾರೆ 2-3 ದಿವಸ ಆದರೂ ಮನೆ ಮಂದಿ ಫುಲ್ ತುಂಬಿದ್ರು. ಮಜಾ ಮಾಡ್ಕೊಂಡಿದ್ವಿ. ಇವಾಗೆಲ್ಲ ಹೋಗ್ತಿದ್ದಾರೆ. ತುಂಬಾ ಬೇಜಾರಾಗ್ತಾಯಿತ್ತು. ಮದುವೆ ಬ್ಲಾಗು ಈ ಥರ ಆಗಿತ್ತು. ನೆಕ್ಸ್ಟ್ ಬ್ಲಾಗಲ್ಲಿ ಸಿಗ್ತೀನಿ.